ನಮಸ್ಕಾರ. ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಸುಮಾರು 29 ವರ್ಷದಿಂದ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು ವಿಶೇಷವಾಗಿ ಗಣಪತಿ ಹಬ್ಬ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ವಿದ್ಯಾರ್ಥಿಗಳನ್ನು ಬಡ ವಿದ್ಯಾರ್ಥಿಗಳನ್ನು ಓದಿಸ್ಕೊಂಡು ನಾವೊಂದು ಸಂಸ್ಥೆ ಕಟ್ಕೊಂಡು ಬಂದಂಥವ್ರು. ಯುವಕರು ಶುರು ಮಾಡಿದಾಗ ನಾವೆಲ್ಲ PUC ಹುಡುಗರು, ಈಗಾಗಲೇ ನನಗೆ 46. ಸೊ ಹಾಗೆ ಮಾಡ್ಕೊಂಡು ಬಂದ್ವಿ. ಆ ಒಂದು ಜರ್ನಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂದರೆ, ಫಸ್ಟ್ ಕಾರ್ಯಕ್ರಮ ಇವ್ರದ್ದು ಚೌಡಯ್ಯ ಮೆಮೋರಿಯಲಲ್ಲಿ ಮನೋಜಮ್ ಅವರು ನಡೆಸ್ಕೊಟ್ಟಂಥ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಅದು ನೋಡುವಾಗ ಈ ಒಂದು ಯುವ ಪ್ರತಿಭೆಗೆ ನಾವೊಂದು ಕೈ ಜೋಡಿಸ್ಬೋದು ಅನ್ನೋದು ಒಂದು. ಎರಡನೇದು, ತುಂಬ ಆಸೆ ಇದ್ದಿದ್ದು ರಾಜ್ಕುಮಾರ್ ಬರ್ತ್ಡೇ ದಿನವೇ ರಾಜ್ಕುಮಾರ್ದು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಕಳೆದ 3 ವರ್ಷದಿಂದ ಚೌಡಯ್ಯದಲ್ಲಿ ನಾವು ಅದೇ ಡೇಟಿಗೆ ಟ್ರೈ ಮಾಡ್ತಾಯಿದ್ವಿ. ಆ ಡೇಟು ಸಿಕ್ಕಿರಲಿಲ್ಲ. ಸೊ ಈ ಸಲ 4ನೇ ವರ್ಷ ಆ ಪ್ರಯತ್ನ ಸಫಲವಾಯಿತು. ಕರೋನಾ ಮೊದಲು ಟ್ರೈ ಮಾಡಿದ್ವಿ. 24ನೇ ತಾರೀಕು ಥಿಯೇಟ್ರ್ ಬುಕ್ ಮಾಡಬೇಕು ಮತ್ತು ಅಲ್ಲೊಂದು ಕಾರ್ಯಕ್ರಮ ಮಾಡಬೇಕು ರಾಜ್ಕುಮಾರ್ಗೋಸ್ಕರ ಅನ್ನೋದಕ್ಕೋಸ್ಕರ. ಅದು ಈ ವರ್ಷ ಫಲಿಸ್ತು. ಸುಮಾರು ಡಿಸೆಂಬರಿಂದ ನಮ್ಮ ತಯಾರಿ ನಡೀತಾ ಇದೆ. ನಾಟ್ ಡಿಸೆಂಬರ್, ಈಗ ನವಂಬರಿಂದನೇ ನಡೀತಾ ಇದೆ. ಎಲ್ಲ ತಯಾರಿ ಆಗಿದೆ. ಕಾರ್ಯಕ್ರಮ 24 ಮುಂದಿನ ಬುಧವಾರ ಚೌಡಯ್ಯ ಮೆಮೋರಿಯಲಲ್ಲಿ ಪ್ರಸ್ತುತವಾಗಲಿದೆ. ದಯವಿಟ್ಟು ನಿಮ್ಮೆಲ್ಲ ಈ ಮಾಧ್ಯಮ ಸ್ನೇಹಿತರ ಮೂಲಕ ಇದಕ್ಕೆ ಎಷ್ಟು ನೀವು ಬೆಳಕು ಚೆಲ್ತೀರಾ, ನೀವು ಚೆಲ್ಲಿದ ಬೆಳಕಿನಿಂದ ಕಾರ್ಯಕ್ರಮದ ಯಶಸ್ವಿ ನಿಂತಿರುತ್ತೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಟಿಕೆಟ್ಸು ಇದೆ. ಮತ್ತು ನಾವು ಕೂಡ ನಮ್ಮ ನೆಟ್ವರ್ಕ್ನಲ್ಲಿ ಯಾರು ರಾಜ್ಕುಮಾರ್ನ ಅಭಿಮಾನಿಗಳಿದ್ದಾರೆ ಅಂಥವ್ರಿಗೆ ನಾವು ಬರಲಿಕ್ಕೆ ಹೇಳಿದ್ದೀವಿ. ಹಾಗಾಗಿ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನೀವು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಶ್ರೀ ಸ್ವಾಮಿ ವಿವೇಕಾನಂದ ಸಮಿತಿ ವತಿಯಿಂದ ನನ್ನದೊಂದು ಮನವಿ. ಪ್ರೋಗ್ರಾಮ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ತುಂಬ ಭಯ ಆಯಿತು, ಹೆಂಗೆ ಜನ ರಿಸೀವ್ ಮಾಡ್ತಾರೆ. ಈಗ ರಾಜ್ಕುಮಾರ್ ಸಾಂಗ್ಸು ನಾವು ಇದು ಮಾಡ್ತಾಯಿದ್ದೀವಿ ಅಂದ ತಕ್ಷಣ ನಮ್ಗೆ ತುಂಬ ಭಯ ಆಯಿತು ಫಸ್ಟ್ ಟೈಮ್ ಮಾಡಿದಾಗ. ಸೊ ಸೆಕೆಂಡ್ ಟೈಮು ನಮಗೆ ಫಸ್ಟ್ ಟೈಮ್ ರೆಸ್ಪಾನ್ಸ್ ನೋಡಿ ಸೆಕೆಂಡ್ ಟೈಮು ನಾವು ಎಲ್ಲಿ ಹೋದಲ್ಲೂ ಜನ ಕೇಳ್ತಾಯಿದ್ರು, ಸರ್ ನೆಕ್ಸ್ಟ್ ಮೈ ನೇಮ್ ಇಸ್ ರಾಜ್. ಯಾವಾಗಲೂ ಇನ್ಸ್ಟಾಗ್ರಾಮ್ ಸ್ಟೋರಿ Q&A ಇದು ಮಾಡಿದಾಗ ನೆಕ್ಸ್ಟ್ ಮೈ ನೇಮ್ ಇಸ್ ರಾಜ್ ಯಾವಾಗ ಎಲ್ಲ ಇದರಲ್ಲೂ ಬರೀ ಅದೊಂದೇ ಕ್ವಶನ್ ಇತ್ತು. ಸೊ ಅದಕ್ಕಾಗಿ ನಾವು ಸೆಕೆಂಡ್ 2ನೇ ಭಾಗ ಮಾಡಿದ್ವಿ. ಸೊ ಈಗ 3ನೇ ಭಾಗನೂ ನಡೀತಾ ಇದೆ. ಈ ಪ್ರೋಗ್ರಾಮ್ ಬರೀ ಬೆಂಗಳೂರಿಗೆ ಸೀಮಿತವಲ್ಲದೆ ಇಡೀ ಕರ್ನಾಟಕ, ಇಡೀ ದೇಶದಲ್ಲೇ ನಾವು ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಸೊ ಇದೇ ಬುಧವಾರ 24th ರಾಜ್ಕುಮಾರ್ ಅವರ ಬರ್ಡೇ ದಿನ. ಸೊ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಫುಲ್ ಲೈವ್ ಕಾನ್ಸರ್ಟ್ ಇರುತ್ತೆ. ಎಲ್ಲ ಮ್ಯೂಸಿಷಿಯನ್ಸು 12 ಪೀಸ್ ಬ್ಯಾಂಡ್ ಇರುತ್ತೆ. ಸೊ ಎಲ್ಲರೂ ನೀವು ಅಲ್ಲಿ ಬಂದು ಪ್ರೋಗ್ರಾಮ್ನ ಎಂಜಾಯ್ ಮಾಡಬೇಕಂತ ಕೇಳ್ಕೊತೇನೆ. ಇದು ಕಾರ್ಯಕ್ರಮ ಟ್ರಸ್ಟು ಯಾಕೆ ಮಾಡ್ಕೊಂಡಿದ್ದೆ ಅಂದರೆ, ಬರೀ ಈ ಜನಪ್ರಿಯ ಆಗೋಕ್ಕೆ, ಟ್ರಸ್ಟ್ ಜನಪ್ರಿಯ ಆಗೋಕ್ಕೆ ಮಾತ್ರ ಅಲ್ಲ. ಇದು ನಮ್ಮ ಈ ಸಿನಿಮಾ ಲೈನು ಅಂದರೆ ನಮ್ಮ ರಾಜ್ಕುಮಾರ್ ಅವರು ಯಾವ ರೀತಿ ಹಿಂದೆ ಬೆಳೆದು ಬಂದರು, ಅವರ ಆದರ್ಶಗಳೇನು, ಅವರು ಬೆಳೆದ ಮಟ್ಟ ಹೇಗೆ, ಇವುಗಳೆಲ್ಲವನ್ನು ಸಹ ನಮ್ಮ ಹಳೆ ಪೀಳಿಗೆಗೆ ಹೋಗಬಾರ್ದು. ಇದು ಮುಂದಿನ ಹೊಸ ಪೀಳಿಗೆಗೂ ಈ ರೀತಿ ಹಿಂದೆ ಇತ್ತು, ಈ ರೀತಿ ನಡೀತು, ಇವರ ಆದರ್ಶಗಳನ್ನು ನಾವು ಸಹ ಅದನ್ನು ಫಾಲೋ ಮಾಡ್ಕೊಂಬರ್ಬೇಕು ಅನ್ನೋ ಉದ್ದೇಶ, ಈ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಅಂತ ಕೂಡ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಇದು ಎಲ್ಲ ಮಾಧ್ಯಮದವರು ಮತ್ತು ಇತರರು ಎಲ್ಲ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು, ಈ ಒಂದೇ ಕಾರ್ಯಕ್ರಮ ಅಲ್ಲ, ಇನ್ನು ಮುಂದೆ ನಡೆಯೋ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಬೇಡ್ಕೊಳ್ತೀವಿ.